ನಿಮ್ಮ ಅನನ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್ಸ್. ತುಂಬ ದಿವಸದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ ಆ್ಯಂಡ್ ಇವತ್ತು ಆ ದಿನ ಕೂಡ ಬಂದಿದೆ. ಆ್ಯಂಡ್ ಟುಡೇ ಇಸ್ ಫಾದರ್ಸ್ ಡೇ ದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ತುಂಬ ಖುಷಿ ವಿಷಯ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್ಸ್ಗೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ ಅನನ್ಯ ವ್ಲಾಗ್ಸ್ ಅಂತ, ಅದನ್ನು ಫಾಲೋ ಮಾಡಿ. ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ವಿಶಸ್ ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಈ ನನ್ನ ಯೂಟ್ಯೂಬ್ ಜರ್ನಿನ ನಾನು ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ಸ್ನ ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ನಮ್ಮಮ್ಮನಿಂದ ಏನು ಕಲ್ತ್ಕೊಂಡೆ ಮತ್ತು ಅವರಿಂದ ಹೇಗೆಲ್ಲ ಇನ್ಸ್ಪಿರೇಷನ್ ಆದೆ ಅಂತ ಎಲ್ಲ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಈ ಚಾನಲ್ ಓಪನ್ ಮಾಡಿದೆ. ಈ ನನ್ನ ಚಾನಲಲ್ಲಿ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ಸ್ ಕೂಡ ಸಿಗುತ್ತೆ. ಹೆಲ್ತ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ನಾನು ಯಾವ ಥರ ಡ್ರೆಸ್ ಪರ್ಚೇಸಸ್ ಮಾಡ್ತೀನಿ, ನನ್ನ ಹತ್ರ ಏನೆಲ್ಲ ಆಕ್ಸೆಸರೀಸ್ ಇದೆ ಅಂತೆಲ್ಲ ನಾನು ಈ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಸಪೋರ್ಟರ್ಸ್ ಆಗಿ ನನ್ನ ಅಕ್ಕ ಮತ್ತು ನನ್ನ ಅಮ್ಮ ನಿಂತಿದ್ದಾರೆ, ಜೊತೆಗೆ ನನ್ನ ತಂದೆ ಆಶೀರ್ವಾದ ಕೂಡ ಇದೆ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡೆ. ಬೆಳಗ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನಗೊಳ್ದಿದ್ದೆ ಬಂದು ಬೀಟ್ರೋಟ್ ರಾಯ್ತ. ಇದು ತುಂಬಾ ಹೆಲ್ದಿ ಆಗಿದೆ, ಜೊತೆಗೆ ಟೇಸ್ಟಿ ಆಗಿದೆ. ನೀವು ಬೇಗ ಕೂಡ ಮಾಡ್ಕೊಳ್ಬೋದು. ಇದನ್ನು ಮಾಡೋದು ತುಂಬಾ ಈಸಿ. ಇಲ್ಲಿ ಕೆಲವೊಂದು ನಾನು ತೋರಿಸಿದ್ದೀನಿ ಕ್ಲಿಪ್ಸ್ನ ಹೇಗೆ ಮಾಡೋದು ಅಂತ, ಅದನ್ನು ನೋಡಿ ನೀವು ಅದನ್ನು ಮಾಡಿ. ವೈಟ್ ರೈಸ್ಗೆ ಇದು ಬೆಸ್ಟ್ ಕಾಂಬಿನೇಷನ್ ಆಗಿರ್ಬೋದು. ಇದ್ರ ಜೊತೆಗೆ ಸಲಾಡ್ ಅಥವಾ ಪಾಪಡ್ ಇದ್ರಂತೂ ನಿಮಗೆ ಇದು ತುಂಬಾ ರುಚಿ ಕೊಡುತ್ತೆ. ವೆರಿ ಸಿಂಪಲ್ ಆಗಿ ನೀವು ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ಇದನ್ನು ನೀವು ನೋಡಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೀಟ್ರೋಟ್ ರಾಯ್ತಾಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ಬೀಟ್ರೋಟ್ ತೊಗೊಂಡು ತುರ್ಕೋಬೇಕು ಸಣ್ಣದಾಗಿ, 1 ಕಪ್ ಮೊಸರು ಆ್ಯಡ್ ಮಾಡ್ಕೋಬೇಕು. ಹಾಗೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಚಿಟಿಕೆ ಇಂಗು, ಅರ್ಧ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನಾವು ಒಂದು ಬೌಲಿಗೆ ಏನು ತುರಿದಿರೋ ಬೀಟ್ರೋಟ್ ಮತ್ತು ಮೊಸರು ಹಾಕ್ಕೊಂಡಿರ್ತೀವೋ ಅದಕ್ಕೆ ಒಗ್ಗರಣೆ ಮಾಡಿರೋದನ್ನೆಲ್ಲ ಮಿಕ್ಸ್ ಮಾಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಪೆಪ್ಪರ್ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೇಲ್ಗಡೆ ನೀವು ಗಾರ್ನಿಷಿಂಗ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಇದು 2 ಅಥವಾ 3 ಜನಕ್ಕೆ ಆರಾಮಾಗಿ ಸರ್ವ್ ಮಾಡ್ಬೋದು. ನಿಮಗೆ ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ಕೋತೀರಾ ಅಂತಂದರೆ ಅದೇನೇ ಕ್ವಾಂಟಿಟಿ ಹೆಚ್ಚಾಗಿ ಮಾಡಿಕೊಂಡು ಬೀಟ್ರೋಟ್ನ ಜಾಸ್ತಿ ಹಾಕ್ಕೊಂಡು ಮೊಸರು ಹಾಗೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ರೈಸ್ಗೆ, ವೈಟ್ ರೈಸ್, ರೆಡ್ ರೈಸ್, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೊನೆವರೆಗೂ.